ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿ ಪಿ ರಾಧಾಕೃಷ್ಣನ್ರ ಬಗ್ಗೆ 10 ಸಾಲುಗಳ ಮಾಹಿತಿ ತಿಳಿತೋಣ. ಓಕೆನಾ? ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ರೈಟ್, ಹಾಗೆ ನಿಮಗೆ ಯಾವ ರೀತಿಯ ಒಂದು ಮಾಹಿತಿ ಬೇಕಂತೇಳಿ ಕಾಮೆಂಟ್ ಮಾಡಿ ಅವ್ರ ರೀತಿಯ ಮಾಹಿತಿ ನಾನು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸಿ ಪಿ ರಾಧಾಕೃಷ್ಣನ್ರು ಒಬ್ಬ ಪ್ರಮುಖ ಭಾರತೀಯ ರಾಜಕಾರಣಿ. ಓಕೆ, ನಂತರ ಎರಡನೇ ಪಾಯಿಂಟ್, ಅವರು 1957 ಮೇ 4ರಂದು ತಮಿಳುನಾಡಿನ ತಿರುಪುರ್ನಲ್ಲಿ ಜನಿಸಿದರು. ಮತ್ತೊಮ್ಮೆ ನೋಡಿ, ಅವರು 1957 ಮೇ 4ರಂದು ತಮಿಳುನಾಡಿನ ತಿರುಪುರ್ನಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಂದೆ ಸಿ ಕೆ ಪೊನ್ನುಸ್ವಾಮಿ, ಅವರ ತಾಯಿ ಕೆ ಜಾನಕಿ. ಓಕೆನಾ? ನಾಲ್ಕನೇ ಪಾಯಿಂಟ್ ನೋಡಿ, ಅವರು BBA ಹಾಗೂ LLB ಶಿಕ್ಷಣ ಹೊಂದಿದ್ದರು. ಕೆಲವು ದಾಖಲೆ ಮೂಲಕ BBA ಅಂತ ಹೇಳ್ತಾರೆ, ಕೆಲವು ದಾಖಲೆ ಮೂಲಕ ಇಲ್ಲಿ LLB ಅಂತ ಹೇಳ್ತಾರೆ. ನಾನು ನೋಡಿದ್ರ ಮೂಲಕ ಇದರಲ್ಲಿ. ಓಕೆನಾ? ಮತ್ತೊಮ್ಮೆ ನೋಡಿ, ಅವರು BBA ಹಾಗೂ LLB ಶಿಕ್ಷಣ ಹೊಂದಿದರು. ಐದನೇ ಪಾಯಿಂಟ್, ಕಾಲೇಜು ದಿನಗಳಲ್ಲಿ ಟೇಬಲ್ ಟೆನ್ನಿಸ್ನಲ್ಲಿ ಚಾಂಪಿಯನ್ ಆಗಿದ್ದರು. ಓಕೆ, ಅದಾದ ನಂತರ ನೋಡಿ, ಆರನೇ ಪಾಯಿಂಟ್, 1974ರಲ್ಲಿ ಜನಸಂಘಕ್ಕೆ ಸೇರಿದರು. 1974ರಲ್ಲಿ ಜನಸಂಘಕ್ಕೆ ಸೇರಿದರು. ಇಂದು ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದಾರೆ. ಮತ್ತೊಮ್ಮೆ ನೋಡಿ, 1974ರಲ್ಲಿ ಜನಸಂಘಕ್ಕೆ ಸೇರಿದರು. ಇಂದು ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದಾರೆ ಅಥವಾ ಸಕ್ರಿಯರಾಗಿದ್ದರು ಅಂತ ಹೇಳ್ಬೋದು. ಏಳನೇ ಪಾಯಿಂಟ್ ನೋಡಿ, 1998-1999ರಲ್ಲಿ ಕೊಯಂಬತ್ತೂರಿನಿಂದ ಲೋಕಸಭೆ ಸದಸ್ಯರಾಗಿದ್ದರು. ಓಕೆನಾ? ಅದಾನಂತರ 8ನೇ ಪಾಯಿಂಟ್ ನೋಡಿ, ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದರು. ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದರು. 9ನೇ ಪಾಯಿಂಟ್, ಜಾರ್ಖಂಡ್
ಮಹಾರಾಷ್ಟ್ರ ರಾಜ್ಯಗಳ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದರು. ಓಕೆನಾ. ಅದ ನಂತರ 10ನೇ ಪಾಯಿಂಟ್, 2025ರ 15 ಸೆಪ್ಟೆಂಬರ್ನಲ್ಲಿ 2025ರ 15 ಸೆಪ್ಟೆಂಬರ್ನಲ್ಲಿ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಓಕೆನಾ. ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು. ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.